ಕೆಜಿ ಹಳ್ಳಿ ಡಿಜೆ ಹಳ್ಳಿ ಗಲಭೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕಾಂಗ್ರೆಸ್ನ ಶಾಸಕರು ಈಗ ಸಾಫ್ಟ್ ಕಾರ್ನರ್ ಅನ್ನು ತೋರ್ತಾ ಇರೋದು. ಅವರು ಸುಟ್ಟಿದ್ದ ಯಾರ ಮನೆಯನ್ನ? ಕಾಂಗ್ರೆಸ್ನ ಲೀಡರ್ ಮನೆಯನ್ನ. ಆದ್ರೆ ಈಗ ಅದೇ ಯಾರೆಲ್ಲ ಆರೋಪಿಗಳಿದ್ದಾರೆ, ಅರೆಸ್ಟ್ ಆದವರಿದ್ದಾರೆ, ಅಮಾಯಕರು ಇದ್ದಾರೆ, ಅವರುಗಳ ರಿಲೀಸ್ ಆಗಬೇಕು ಅಂತ ಮಾತಾಡ್ತಾರೆ ಕಾಂಗ್ರೆಸ್ನ ಶಾಸಕರೇನೆ. ಶಾಸಕ ತನ್ವೀರ್ ಸೇಠ್ ಬಳಿಕ ಮತ್ತೊಬ್ಬ ಕೈ ಶಾಸಕ ಬ್ಯಾಟ್ ಬೀಸ್ತಾ ಇರೋದು. ಆರೋಪಿತರ ಪರವಾಗಿ ತನಿಖೆ ಆಗಿದೆ. ಬೇರೆ ಬೇರೆ ಹಂತದಲ್ಲಿ ಈ ಕೇಸನ್ನು ನಾವು ನೋಡ್ತಾ ಬಂದಿದ್ದೀವಿ. ಆದರೆ ಒಂದು ಸರ್ಕಾರವಾಗಿ ಯಾವ ನಿಲುವನ್ನು ತಳೆದಿದ್ದಾರೆ ಅನ್ನೋದರ ಬಗ್ಗೆ ನಾವು ಯೋಚನೆ ಮಾಡಬೇಕು. ಧರ್ಮ ಸೂಕ್ಷ್ಮ ವಿಷಯ ಅದು, ಡೆಫಿನೆಟ್ಲಿ. ಬಿಕಾಸ್ ಅದೇ ಕಾರಣಕ್ಕಾಗಿ ಬೆಂಕಿ ಹೊತ್ಕೊಂಡಿದ್ದಲ್ಲಿ ಕಾಂಗ್ರೆಸ್ನಿಂದ ಮತ್ತೆ ಓಲೈಕೆ ರಾಜಕಾರಣ ಆಗ್ತಾ ಇದೆ. ಈ ಪ್ರಕರಣಕ್ಕೆ ಕೈಗೊಳ್ಳುವ ನಿರ್ಣಯ ಅಥವಾ ಒಂದು ಸಾಫ್ಟ್ ಸ್ಟ್ಯಾಂಡ್ ಏನಿದೆ, ಇಡೀ ದೇಶಕ್ಕೊಂದು ಮೆಸೇಜ್ ಕೊಡುತ್ತೆ. ವೋಟ್ ಪೋಲರೈಸೇಷನ್ ಅದಕ್ಕೆ ಸಹಾಯಕ್ಕೆ ಬರುತ್ತೆ ಅನ್ನೋ ತರದ ಆಲೋಚನೆ ಇದ್ದ ಹಾಗಿದೆ. ಅಖಂಡ ಶ್ರೀನಿವಾಸ ಮೂರ್ತಿ ಆಗಿನ ಶಾಸಕರು ಅವರ ಮನೆಯನ್ನ ಸುಟ್ಟು, ಕಾಂಗ್ರೆಸ್ನ ನಾಯಕ ಅವರಿಗೆ ಟಿಕೆಟ್ ಕೊಡಲಿಲ್ಲ ಕಾಂಗ್ರೆಸ್. ಮನೆ ಸುಟ್ಟ ವ್ಯಕ್ತಿಗಳ ಪರವಾಗಿ ನಿಂತಿದ್ದಾರೆ. ನಿಮ್ಮದೇ ನಾಯಕ, SC ST ಸಮುದಾಯವನ್ನ ಪ್ರತಿನಿಧಿಸುವ ನಾಯಕನ ಮನೆಯನ್ನ ಸುಟ್ಟಾಗ ಆರೋಪಿಗಳ ಪರವಾಗಿ ನಿಲ್ತೀರಿ ಅನ್ನೋದಾದ್ರೆ ಯಾವ ಕಾರಣಕ್ಕಾಗಿ ಅನ್ನೋ ಪ್ರಶ್ನೆಗೆ ಕಾಂಗ್ರೆಸ್ ಇನ್ನೂ ಸಹ ಸ್ಪಷ್ಟ ಉತ್ತರವನ್ನ ಕೊಡೋದಕ್ಕೆ ಸಾಧ್ಯ ಆಗಿಲ್ಲ. ಗೃಹ ಸಚಿವರು ಸೇರಿದಂತೆ ಬೇರೆ ಬೇರೆ ನಾಯಕರು ಎಲ್ಲರೂ ಈ ಸಾಫ್ಟ್ ಕಾರ್ನರ್ ಅನ್ನ ತೋರ್ತಾ ಇದ್ದಾರೆ. ಅಮಾಯಕರಿದ್ದಾರೆ, ಅವರುಗಳನ್ನ ಬಿಟ್ಟುಬಿಡಿ. ಹೇಗೆ ಡಿಸೈಡ್ ಮಾಡೋದು? ಅಮಾಯಕರನ್ನ ಪೊಲೀಸ್ ಟೀಮ್ ಯಾಕೆ ಬಂಧಿಸ್ತು? ಹಾಗಾದ್ರೆ ಪೊಲೀಸ್ ಜೀಪಿಗೆ ಏನ್ ಗತಿ ಆಯ್ತು? ಶಾಸಕರ ಮನೆಗೆ ಏನ್ ಗತಿ ಆಯ್ತು? ಯಾರ್ಯಾರಿಗೆ ಸಮಸ್ಯೆ ಆಯ್ತು? ಲಾ ಅಂಡ್ ಆರ್ಡರ್ ಸಿಚುವೇಶನ್ ಏನಾಗಿತ್ತು ಆ ದಿನ? ಅದರ ಬಗ್ಗೆ ಯೋಚನೆ ಮಾಡಿದ್ರೆ ಗೊತ್ತಾಗುತ್ತೆ. AC ಶ್ರೀನಿವಾಸ್ ಅವರ ಮಾತಿದೆ. ಅಮಾಯಕರಿದ್ದಾರೆ, ಅವರ ಬಿಡುಗಡೆ ಆಗಬೇಕು. ತನ್ವೀರ್ ಸೇಠ್ ಇದೇ ದಿಸೆಯಲ್ಲಿ ಮಾತಾಡಿದರು. ಈಗ AC ಶ್ರೀನಿವಾಸ್ ಅವರ ಸರದಿ. ಅಖಂಡ ಶ್ರೀನಿವಾಸ ಮೂರ್ತಿ ಅವರ ಮನೆಯನ್ನ ಸುಟ್ಟರು. ಸಿಟ್ಟಿಂಗ್ MLA, ಕಾಂಗ್ರೆಸ್ನ ನಾಯಕ. ಇಷ್ಟೆಲ್ಲ ಆದ್ಮೇಲೂ ಅಲ್ಲೇನಾಗ್ತಿದೆ ನೋಡಿ. ಪೊಲೀಸ್ ಜೀಪ್ಗಳ ಕಥೆ ನೋಡಿ. ಸ್ಟೇಷನ್ಗೆ ನುಗ್ಗೋದಕ್ಕೆ ಯೋಚನೆ ಮಾಡಿದ್ರು. ಬುರುಡೆಯಲ್ಲಿ ಕಾರಿಗೆ ಗುದ್ದುಕೊಳ್ಳೋದನ್ನ ನೋಡಿ ನೀವು. ಇದೆಲ್ಲವನ್ನು ನೋಡಿದ್ರೆ ಗೊತ್ತಾಗುತ್ತೆ ಅಲ್ಲೇನಾಗಿತ್ತು ಅಂತ. ತನಿಖೆಯಿಂದಲೂ ಗೊತ್ತಾಗಿದೆ. ಇಷ್ಟೆಲ್ಲ ಆದ್ಮೇಲೂ ಕಾಂಗ್ರೆಸ್ ಸಾಫ್ಟ್ ಕಾರ್ನರ್ ಅನ್ನ ತೋರೋದು ಯಾಕೆ? ಈಗ ಬೇರೆ ಕೇಸ್ಗಳಲ್ಲಿ ಕಾನೂನು ರೀತಿಯ ಕ್ರಮ, 31 ವರ್ಷದ ಹಿಂದಿನ ಕೇಸ್ನಲ್ಲಿ ಕ್ರಮ. ಈ ಕೇಸ್ನಲ್ಲಿ ಯಾಕೆ ಕ್ರಮ ಸರಿಯಾಗಿ ಆಗ್ತಾ ಇಲ್ಲ? ಇಲಾಖಾ ಸಿಬ್ಬಂದಿ ಕೈಗೊಂಡಿರುವ ನಿರ್ಣಯದ ಬಗ್ಗೆ, ಲಾ ಅಂಡ್ ಆರ್ಡರ್ ಸಿಚುವೇಶನ್ ಅನ್ನ ತಹಬಂದಿಗೆ ತರೋದಕ್ಕೆ, ಕಾನೂನು ಕಾಪಾಡೋದಕ್ಕೆ ಪ್ರಯತ್ನ ಪಟ್ಟ ನಿರ್ಣಯ ಇತ್ತಲ್ಲ, ಪೊಲೀಸರು ಕೈಗೊಂಡ ಕ್ರಮ ಇತ್ತಲ್ಲ, ಅದರ ಬಗ್ಗೆ ಅನುಮಾನನ? ಅಮಾಯಕರನ್ನ ಪೊಲೀಸರು ಬಂಧಿಸಿದ್ದಾರೆ ಅನ್ನೋದು ಕಾಂಗ್ರೆಸ್ ನಾಯಕರ ನಿಲುವ? ಹಾಗಾದ್ರೆ ಇದೇ ವಿಷಯದ ಬಗ್ಗೆ ಡೀಟೇಲ್ಸ್ ಪಡ್ಕೊಳ್ಳೋಣ. ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗಡ ದೂರವಾಣಿ ಸಂಪರ್ಕಕ್ಕೆ ಲಭ್ಯರಾಗ್ತಿದ್ದಾರೆ. ಮಾರುತಿ, ಕಾಂಗ್ರೆಸ್ ನಾಯಕರ ನಿಲುವೇನು ಹಾಗಾದ್ರೆ? ಅಮಾಯಕರನ್ನ ಪೊಲೀಸರು ಬಂಧಿಸಿದ್ರು ಅಂತಲ್ಲ, ಅವರದ್ದೇ ಪಕ್ಷದ ಅಖಂಡ ಶ್ರೀನಿವಾಸ ಮೂರ್ತಿ ಅವರನ್ನ ಮನೆಯನ್ನ ಸುಟ್ರು. ಕಾಂಗ್ರೆಸ್ನ ನಾಯಕ ಟಿಕೆಟ್ ಕೊಡ್ಲಿಲ್ಲ. ಈಗ ಆರೋಪಿಗಳ ಪರ ನಿಂತಿದ್ದಾರೆ. ಅದನ್ನ ಎಲ್ಲ ನಾಯಕರು, ಕಾಂಗ್ರೆಸ್ ನಾಯಕರು ಮುಂದುವರಿಸ್ತಿದ್ದಾರೆ. ಏನಿದೆ ಕಾಂಗ್ರೆಸ್ ನಾಯಕರ ಮನಸ್ಸಲ್ಲಿ? ಅಭಿಷೇಕ್, ಮೊದಲಿಂದಲೂ ಕೂಡ ಕೆಜಿಹಳ್ಳಿ ಡಿಜಿಹಳ್ಳಿ ಪ್ರಕರಣ ಆದ ದಿನದಿಂದ ಇದೇ ವಿಚಾರವನ್ನ ಪದೇ ಪದೇ ಹೇಳುವಂತಹ ಒಂದು ಕೆಲಸ ಕಾಂಗ್ರೆಸ್ ನಾಯಕರುಗಳು ಹೇಳ್ತಾ ಇದ್ದಾರೆ. ಅವತ್ತು ಕೂಡ ಅಂದು ಕಾಂಗ್ರೆಸ್ ಅಲ್ಲಿದ್ದಂತಹ ಅಖಂಡ ಶ್ರೀನಿವಾಸ ಮೂರ್ತಿ ಅವರ ಜೊತೆಗೆ ಹಲವು ನಾಯಕರುಗಳು ಅವರಿಗೆ ಸಪೋರ್ಟ್ ಮಾಡುವಂತ ಒಂದು ಕೆಲಸವೂ ಕೂಡ ಮಾಡಿರ್ಲಿಲ್ಲ. ಅಂದ್ರೆ ಅಖಂಡ ಶ್ರೀನಿವಾಸ ಮೂರ್ತಿ ಅವರು ಬಹಳಷ್ಟು ಜನ ನಿರಪರಾಧಿಗಳು ಇದ್ರೂ ಕೂಡ ಅದರಲ್ಲಿ ನನ್ನನ್ನ ಟಾರ್ಗೆಟ್ ಮಾಡ್ಕೊಂಡೆ ಆ ಕೃತ್ಯ ಮಾಡಿದ್ದು ಅನ್ನುವಂಥದ್ದನ್ನ ಬಹಿರಂಗವಾಗಿ ಹೇಳಿದ್ರು ಕೂಡ ಯಾವೊಬ್ಬ ಕಾಂಗ್ರೆಸ್ ನಾಯಕರು ಕೂಡ ಅವತ್ತು ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆಯನ್ನ ಕೊಟ್ಟಿರಲಿಲ್ಲ. ಅದಾದ ಬಳಿಕ ಮತ್ತೆ ಸರ್ಕಾರ ಬಂದ ಬಳಿಕವೂ ಕೂಡ ಯಾರೆಲ್ಲ ಆರೋಪಿಗಳಿದ್ದಾರೆ ಅವರ ಒಂದಷ್ಟು ಜನರ ವಿರುದ್ಧ ಇರುವಂತಹ ಪ್ರಕರಣಗಳನ್ನ ವಾಪಸ್ ತೆಗೆದುಕೊಳ್ಬೇಕು ಅನ್ನುವಂತ ಒಂದು ರೀತಿಯಲ್ಲಿ ಕ್ಯಾಬಿನೆಟ್ ಅಲ್ಲೇ ಚರ್ಚೆ ಆಯ್ತು. ಇದು ಇಡೀ ರಾಜ್ಯಾದ್ಯಂತ ಚರ್ಚೆಗೂ ಕೂಡ ಕಾರಣ ಆಗಿತ್ತು. ಅಂತದ್ದೇ ಒಂದು ಘಟನೆ ಮತ್ತೊಮ್ಮೆ ಮಾಡೋದಕ್ಕೆ ಕಾಂಗ್ರೆಸ್ನ ನಾಯಕರುಗಳು ಮುಂದಾದಂತೆ ಕಾಣಿಸ್ತಾ ಇದೆ. ಇವತ್ತು DK ಶಿವಕುಮಾರ್ ಅವರ ನೇತೃತ್ವದಲ್ಲಿ ನಡೀತಾ ಇರುವಂತಹ ಜನಸ್ಪಂದನ ಕಾರ್ಯಕ್ರಮಕ್ಕೆ ಹಾಲಿ ಶಾಸಕರಾಗಿರುವಂತಹ ಶ್ರೀನಿವಾಸ್ ಹಾಗೂ ಅವರ ಬೆಂಬಲಿಗರು ಒಂದಷ್ಟು ಅಮಾಯಕರ ಮೇಲೆ ಪ್ರಕರಣಗಳು ದಾಖಲಾಗಿದ್ದಾವೆ, ಆ ಪ್ರಕರಣಗಳನ್ನ ವಾಪಸ್ ತೆಗೆದುಕೊಳ್ಳಿ ಅನ್ನುವಂತ ಒಂದು ಮನವಿಯನ್ನ ಕೊಟ್ಟಿದ್ದಾರೆ. ಒಂದು ಕಡೆ ಹಿಂದೆ ಗೃಹ ಇಲಾಖೆಗೂ ಕೂಡ ಇಂಥದ್ದೇ ಒಂದು ಕಡತ ಹೋಗಿತ್ತು. ಆಗ ಮಾಧ್ಯಮಗಳಲ್ಲಿ ಸುದ್ದಿ ಆದ ಬಳಿಕ ಅದಕ್ಕೆ ಮೌನ ವಹಿಸುವಂತ ಒಂದು ಕೆಲಸ ಗೃಹ ಸಚಿವರಂತಹ ಪರಮೇಶ್ವರ್ ಅವರು ಮಾಡಿದ್ರು. ಆದ್ರೆ ಈಗ ಮತ್ತೊಮ್ಮೆ DK ಶಿವಕುಮಾರ್ ಅವರು ಅದರ ಒಂದು ಮುಂದಾಳತ್ವವನ್ನು ತೆಗೆದುಕೊಂಡಂತೆ ಕಾಣಿಸ್ತಾ ಇದೆ. ಒಟ್ಟಾರೆ ಒಂದು ವೇಳೆ ಈ ಪ್ರಕರಣದಲ್ಲಿ ಇರುವಂತಹ ಆರೋಪಿಗಳಿಗೆ ರಿಲೀಫ್ ಸಿಕ್ಕಿದ್ದೇ ಆದ್ರೆ ಇಂತಹ ಒಂದು ಘಟನೆಗಳನ್ನ ಮಾಡುವಂತವರ
ಸಂಖ್ಯೆ ಹೆಚ್ಚಾಗೋದ್ರಲ್ಲಿ ಯಾವುದೇ ಅನುಮಾನವೂ ಕೂಡ ಇಲ್ಲ. ಜೊತೆಗೆ ಹೀಗಾಗಿ ರಾಜ್ಯ ಜೊತೆಗೆ ಮಾರುತಿ ಇವ್ರೀಗ ಅಮಾಯಕರು ಅಂತ ಮಾತಾಡ್ತಾರಲ್ಲ, ಪ್ರಮುಖ ಆರೋಪಿ ಸಂಪತ್ ರಾಜ್ ಅಮಾಯಕರ ಹಾಗಾದ್ರೆ? ಸಂಪತ್ ರಾಜನ್ನ ಈಗಾಗಲೇ ಅಮಾಯಕರು ಅಂತ ಕಾಂಗ್ರೆಸ್ ಅವರು ಒಪ್ಕೊಂಡಂತಾಗಿದೆ. ಯಾಕಂತ ಹೇಳಿದ್ರೆ ಪ್ರತಿದಿನ ಬೆಳಗ್ಗೆ ಎದ್ರೆ ಸಾಕು ಸಂಪತ್ ರಾಜ್ ಅವರು ಡಿ ಕೆ ಶಿವಕುಮಾರ್ ಅವರ ಮನೆಯಲ್ಲೇ ಇರ್ತಾರೆ, ಡಿ ಕೆ ಶಿವಕುಮಾರ್ ಅವರ ಸುತ್ತಮುತ್ತಲೇ ಇರ್ತಾರೆ. ಸಂಪತ್ ರಾಜ್ ಅವರು ಆರೋಪಿನೇ ಅಲ್ಲ ಅನ್ನುವಂತಹ ಒಂದು ರೀತಿಯಲ್ಲಿ ಡಿ ಕೆ ಶಿವಕುಮಾರ್ ಅವರು ಅವರನ್ನ ಸಮರ್ಥನೆ ಮಾಡ್ಕೊಳ್ಳುವಂತ ಒಂದು ಕೆಲಸ ಮಾಡ್ತಾರೆ. ಆದ್ರೆ ಆರೋಪಿ ಅವ ಅಪರಾಧಿ ಅಂತ ನಿರ್ಧಾರ ಮಾಡ್ಬೇಕಾಗಿರುವಂತದ್ದು ಕೋರ್ಟ್. ಈಗ ಕೋರ್ಟ್ ಅಲ್ಲಿ ಪ್ರಕರಣ ಇರೋದ್ರಿಂದ ಕೋರ್ಟ್ ಅಲ್ಲಿ ಇತ್ಯರ್ಥ ಆಗುವವರೆಗೂ ಕೂಡ ರಾಜ್ಯ ಸರ್ಕಾರ ಮೌನ ವಹಿಸಿದ್ರೆ ಬಹಳಷ್ಟು ಒಳಿತಾಗುತ್ತೆ. ಒಂದು ವೇಳೆ ಈ ಪ್ರಕರಣದಲ್ಲಿ ಮತ್ತೆ ಏನಾದ್ರೂ ಕೈಯಾಡಿಸಿದ್ದಾದ್ರೆ ಸಹಜವಾಗಿ ವಿಪಕ್ಷಗಳಾಗಿರುವಂತಹ ಬಿಜೆಪಿ ಮತ್ತೆ ಜೆಡಿಎಸ್ ಎರಡೂ ಪಕ್ಷಗಳು ಕೂಡ ಇದು ಪ್ರಮುಖ ಅಸ್ತ್ರ ಆಗೋದ್ರಲ್ಲಿ ಯಾವುದೇ ಅನುಮಾನವೂ ಕೂಡ ಇಲ್ಲ. ಅಭಿಷೇಕ್, ಥ್ಯಾಂಕ್ ಯು. ಮಾರುತಿ ಪಾವಗಡ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.